ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾದರಿ ಪ್ರಶ್ನೆ ಪತ್ರಿಕೆ 10 ಬಿಡ್ತಾ ಇದ್ದೀನಿ. ಆಮೇಲೆ 7 ಗಂಟೆ ಅಥವಾ 8 ಗಂಟೆ ಸುಮಾರಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 11 ಕೂಡ ಬಿಡ್ತಾ ಇದ್ದೀನಿ. ದಯವಿಟ್ಟು ಎರಡನ್ನು ನೋಡಿ ಎಕ್ಸಾಮ್ಗೆ ರೆಡಿ ಆಗ್ರಿ. ನಾಳೆ ಮುಂಜಾನೆ ಹೋದಾಗ ನಿಮಗೆ ಬಹಳಷ್ಟು ಈಸಿ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದಾಗ, ಈಗ ನಾನು ಮೊರಾರ್ಜಿ ಚಾಣಕ್ಯ ನಿಮ್ಮ ಮಗುವಿನ ಭವಿಷ್ಯದ ಮಾಣಿಕ್ಯ ಅಂತಕ್ಕಂತಹ ಒಂದು ಟೈಟಲ್ ಇಟ್ಕೊಂಡು ಈ ಒಂದು ಸಂಚಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 9 ವಿಡಿಯೋಗಳನ್ನ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿದ್ದೀನಿ. ಸಾಕಷ್ಟು ವಿಡಿಯೋಗಳನ್ನ ಕೂಡ ಬಿಟ್ಟಿದ್ದೀನಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ ಬನ್ನಿ ಮಕ್ಕಳ ಕ್ಲಾಸನ್ನು ನೋಡೋಣ. ಕನ್ನಡ ವಿಷಯ ಬಗ್ಗೆ ನೋಡೋಣ. ಕೆಳಗಿನವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಶಬ್ದ ಯಾವುದು ಅಂತಕ್ಕಂಥದ್ದನ್ನು ನೋಡಿದಾಗ ನಮಗೆ ಕೆಳಗಿನ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಕರ್ರಗೆ ಅಂತ. ಅವನು ಶಾಲೆಗೆ ಹೋದನು ಅಡಿಗೆರೆ ಹೇಳಿದ ಪದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಅವರು ಅಂತ. ಅವನು ಇದ್ದಿದ್ದು ಅವರು ಅಂತ ಆಗತ್ತೆ. ರಾಮನು ಕಾಡಿಗೆ ಹೋದನು ಅಡಿಗೆರೆ ಹೇಳಿದ ಪದದ ವಿಭಕ್ತಿ ಪ್ರತ್ಯಯ ಯಾವುದು? ರಾಮನು ಅಂತಂದ್ರೆ ಪ್ರಥಮ ಅವು ಅಂತ ನಾವಿಲ್ಲಿ ಹೇಳ್ತೀವಿ, ಆಪ್ಷನ್ ಸಿ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ ಅಡಿಗೆರೆ ಹೇಳಿದ ಪದ ಏನನ್ನು ಸೂಚಿಸುತ್ತದೆ ಅಂದರೆ ಪಶ್ಚಿಮ ಅಂತಕ್ಕಂಥದ್ದು, ಇದು ದಿಗ್ವಾಚಕ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ನಿಲ್ಲಿ ವೀರರೇ ನನ್ನ ಮಗನೂ ದೇಶ ರಕ್ಷಣೆಗೆ ಬರ್ತಾನೆ ಅಡ್ಡಗೆರೆ ಹೇಳಿದ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಬರುತ್ತಾನೆ ಅಂತ. ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಈ ವಾಕ್ಯದಲ್ಲಿ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಯಾವುದು ಅಂತ ಕೇಳಿದಾಗ ಅಧ್ಯಕ್ಷೆ ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಮನನ ಮಾಡಿಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಗೋಪಿಯು ನನ್ನ ನಲುಮೆಯ ಮಿತ್ರ, ದಿನವೂ ಬಿಡಿಸುವ ಸುಂದರ ಚಿತ್ರ, ಸರಾಗ ಹರಿಯುವುದು ಕುಂಚದ ಓಟ, ವಿಧ ವಿಧ ಬಣ್ಣದ ಓಕುಳಿ ಆಟ. ಈ ಪದ್ಯದಲ್ಲಿರುವ ಪ್ರಾಸ ಪದಗಳ ಸರಿಯಾದ ಗುಂಪ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗದ ಆಪ್ಷನ್ ಎ ಮಿತ್ರ, ಚಿತ್ರ, ಕುಂಚದ ಓಟ, ಓಕುಳಿ ಆಟ ಅಂತ. ಓಕೆ, ಸರಿಯಾಗಿ ನೋಡ್ಕೊಡ್ರಿ. ಹಾಗಾದರೆ ಇವುಗಳಲ್ಲಿ ಅರ್ಥಪೂರ್ಣ ವಾಕ್ಯ ಯಾವುದು ಅಂತ ಕೇಳಿದಾಗ ಅರ್ಥಪೂರ್ಣ ವಾಕ್ಯವನ್ನು ಸ್ವಲ್ಪ ನೋಡಿದರೆ ನಿಮ್ಗೆ ಗೊತ್ತಾಗತ್ತೆ. ಇದರೊಳಗೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ ಅಂತಕ್ಕಂಥದ್ದೇ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಅರ್ಥ ಕೊಡ್ತಕ್ಕಂಥ ಪದ. ಕೆರೆ ಪದದ ಸೂಕ್ತ ಜೋಡಿ ನುಡಿ ಯಾವುದು ಅಂತ ಕೇಳಿದಾಗ ಕೆರೆ ಪದದ ಸೂಕ್ತ ಜೋಡಿ ನುಡಿ ಆಪ್ಷನ್ ಎ ಕಟ್ಟೆ, ಕೆರೆ ಕಟ್ಟೆ ಅಂತ. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು ಅಂತ ಕೇಳಿದ್ರೆ ತೆಂಗಿನಕಾಯಿ ಅಂತ. ಪ್ರಾಣೇಶನು ಹಾಸ್ಯ ಕಾರ್ಯಕ್ರಮ ನೀಡುವಲ್ಲಿ ಎತ್ತಿದ ಕೈ. ಈ ವಾಕ್ಯದಲ್ಲಿ ಎತ್ತಿದ ಕೈ ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳಿದ್ರೆ ನಿಮಗೆ ಗೊತ್ತಿದೆ, ಆಪ್ಷನ್ ಸಿ ಈಸ್ ಕರೆಕ್ಟ್, ಪ್ರವೀಣ ಅಂತ. ಯುಗಾದಿ ಹಬ್ಬಕ್ಕೆ ಅಪ್ಪ ನನಗೆ ಮತ್ತು ಆದರ್ಶನಿಗೆ ಬಣ್ಣದ ಅಂಗಿ ತರುತ್ತಾನೆ. ಈ ವಾಕ್ಯದಲ್ಲಿರುವ ಯೋಗವಾಹಕ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, ಅಮ್ ಅಂತ. ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ ಉದ್ಧರಣ ಚಿಹ್ನೆ ಅಂತ ನಾವು ಹೇಳ್ಬೋದು. ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ಕೊಡ್ರಿ. ಮತ್ತೆ 14ನೇದು ಸ್ವಲ್ಪ ನೋಡ್ಕೋತ ಹೋಗೋಣ. ಓಕೆ, ಬನ್ನಿ. ಹಾಗಾದರೆ ಮಗು ಪದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ರೆ ಮಕ್ಕಳು ಅಂತ ಹೇಳ್ಬೋದು. ಸೂರ್ಯ ಪದದ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಸೂರ್ಯ ಪದದ ಸಮಾನಾರ್ಥಕ ಪದ ರವಿ ಅಂತ ಹೇಳ್ಬೋದು. ದೀಪ್ತಿ ಈ ಪ್ರಶ್ನೆಯನ್ನು ಓದಿ ಎಂದು ಗುರುಗಳು ಹೇಳಿದರು. ಈ ವಾಕ್ಯದಲ್ಲಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಈಸ್ ನೋ ಅಂತ. ಮಕ್ಕಳು ಶಾಲೆಗೆ ಬರುವಂತೆ ಮುಖ್ಯಮಂತ್ರಿಗಳು ಕರೆ ನೀಡಿದರು. ಈ ವಾಕ್ಯದಲ್ಲಿ ಅಡಿಗೆರೆ ಹೇಳದ ಪದವನ್ನು ಬಿಡಿಸಿ ಬರೆಯಿರಿ ಅಂತಕ್ಕಂಥದ್ದನ್ನು ಕೊಟ್ಟಾಗ ಆಪ್ಷನ್ ಎ ಬರು ಪ್ಲಸ್ ವಂತೆ. ಇಲ್ಲಿ ಗೆರೆ ಹೇಳದ ಪದ ಯಾವುದು ಅಂತಂದ್ರೆ ಬರುವಂತೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೊಬಹುದು. ಸರಿನಾ? ಮಹಾತ್ಮ ಗಾಂಧೀಜಿಯವರು ಹಿಂಸೆ ಮಾಡಬಾರದೆಂದು ಆಗ್ರಹಿಸಿದರು. ಈ ವಾಕ್ಯದಲ್ಲಿ ಹಿಂಸೆ ಇದರ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಈಸ್ ಅಹಿಂಸೆ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದನ್ನು ಆರಿಸಿ ಹೇಳಿಕೆ ಪೂರ್ಣಗೊಳಿಸಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಓಕೆ, ಹಾಗಾದ್ರೆ ಬನ್ನಿ ಮಕ್ಕಳೇ, ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋಣ. ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು. ಈ ವಾಕ್ಯದಲ್ಲಿ ಗೆರೆ ಎಳೆದ ತಪ್ಪಾಗಿರುವ ಪದಕ್ಕೆ ಬಳಸಬಹುದಾದ ಸರಿಯಾದ ಪದ ಅಂತ. ಹೆಣ್ಣು ಆಗ್ಯದ ಏನಾಗಬೇಕು? ಹೆಣ್ಣು ಮಕ್ಕಳನ್ನು ಗೌರವಿಸಬೇಕು ಅಂತ. ಆ್ಯಂಡ್ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ಸ್ ಅಂತಕ್ಕಂಥದ್ದು 21ರಿಂದ 24ನೇ ಕ್ವಶನನ್ನು ಪ್ಯಾಸೇಜನ್ನು ಕೊಟ್ಟಿರ್ತಾನೆ. ಪೂರ್ತಿಯಾಗಿ ಓದ್ಕೊಡ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ.
ಶಬಲೆ ಸಾ ಹರ್ ಮಾಸ್ಟರ್ಸ್ ಹೆಲ್ಪ್ಲೆಸ್. ತರ ಒಂದು ಗುರುಗಳ ನಿಸ್ಸಹಾಯಕತೆಯನ್ನು ನೋಡಿರ್ತಕ್ಕಂಥ ಶಬಲೆ ಶಿ ಡಿಸೈಡೆಡ್ ಟು ಟೀಚ್ ಕೌಶಿಕ ಎ ಲೆಸನ್. ಅದು ವಿಚಾರ ಮಾಡಿದ ಕೌಶಿಕನಿಗೆ ಒಂದು ಪಾಠವನ್ನು ನಾನು ಕಲಿಸಲೇಬೇಕು ಅಂತ. ಶಿ ಫ್ರೀಡ್ ಹರ್ ಸೆಲ್ಫ್, ಮೊದಲು ತಾನು ಅದರಿಂದ ಸ್ವತಂತ್ರಗೊಳ್ಳಬೇಕು ಅಂತ. ರ್ಯಾನ್ ಆ್ಯಂಡ್ ಸ್ಟುಡ್ ನೆಕ್ಸ್ಟ್ ಟು ದ ವಸಿಷ್ಠ, ಹೋಗಿ ವಸಿಷ್ಠನ ಮುಂದೆ ನಿಂತು. ಸಿ ಅಂಡರ್ ವೆಂಟ್ ಆ್ಯನ್ ಅಮೇಜಿಂಗ್ ಚೇಂಜ್, ಬಹಳ ವಿಚಿತ್ರ ರೀತಿಯಲ್ಲಿ ಬದಲಾವಣೆ ಆಯಿತು. ಫೈರ್ ಗಜ್ಡ್ ಔಟ್, ತನ್ನ ಕೈಗಳಿಂದ ಕಾಲುಗಳಿಂದ ಬೆಂಕಿಯನ್ನು ಬಿಡಾಕಿತ್ತು. ಮೌತ್, ಬಾಯಿಂದ ಬೆಂಕಿ ಬಿಡ್ತು. ಅಂಡರ್ ಹರ್ಡ್ ಸೈಡ್ಸ್, ತನ್ನ ಸೈಡ್ನಿಂದ ಕೂಡ ಬೆಂಕಿ ಬಿಡಾಕಿತ್ತು. ದೀಸ್ ಸೋಲ್ಜರ್ಸ್ ಕೇಮ್ ಚೇಜ್ಡ್ ಕೌಶಿಕ. ಹೀಗಾಗಿ ಅವರೆಲ್ಲ ಏನು ಮಾಡ್ರಿ ಅಂದ್ರೆ ಕೌಶಿಕನ ಬೆನ್ನತ್ತಿ ಎಲ್ಲರೂ ಬಂದಿರತಕ್ಕಂಥ ಸೈನಿಕರು ಓಡಾಕತ್ತರು. ಈಸ್ ಮೆನ್ ಔಟ್ ಆಫ್ ದ ಆಶ್ರಮ ಬಿಟ್ಟು ಓಡಾಕತ್ರು. ಬಟ್ ದೇ ಡಿಡ್ ನಾಟ್ ಕಿಲ್ ಎನಿ ಒನ್, ಯಾರೊಬ್ಬರು ಕೊಲಾಕ್ ತಯಾರಿಲ್ಲ. ಕೌಶಿಕ ರಿಯಲೈಸ್ಡ್, ಆಗ ಕೌಶಿಕ ಬಿಡುಗಡೆಗೊಂಡು ರಿಯಲೈಸ್ಡ್ ದ್ಯಾಟ್, ಗೊತ್ತಾಯ್ತು ಅವಾಗ ನಿಜ ಏನು ಗೊತ್ತಾಯಿತು. ಹಿ ವಾಸ್ ನಾಟ್ ಪವರ್ಫುಲ್ ಇನಫ್, ಕುಡ್ ನಾಟ್ ವಿನ್ ಎನಿಥಿಂಗ್ ಬೈ ಫೋರ್ಸ್. ಗೊತ್ತಾಯ್ತು ಅವಾಗ ನಾವು ಒತ್ತಾಯದಿಂದ ಏನನ್ನೂ ಮಾಡಲಿಕ್ಕಾಗಲ್ಲ ಅಂತ. ಹಿ ಲೆಫ್ಟ್ ಹೀಸ್ ಕಿಂಗ್ಡಮ್ ಆ್ಯಂಡ್ ವೆಂಟ್ ಟು ದ ಫಾರೆಸ್ಟ್ ಟು ಬಿಕಮ್ ಎ ಸೇಜ್. ಆವಾಗ ಅರಣ್ಯಕ್ಕೆ ಹೋಗಿ ತಿಳ್ಕೊಂಡು ಅವರು ಒಂದು ಏನಾದ್ರಪ್ಪ ಅಂತಂದ್ರೆ ಋಷಿಯಾಗಿ ಪರಿವರ್ತನೆ ಆದರು. ಸೇಜ್ ಅಂದರೆ ಋಷಿ. ಆಫ್ಟರ್ ಮೆನಿ ಇಯರ್ಸ್ ಆಫ್ ಪ್ರೇಯರ್, ಅನೇಕ ಪ್ರಾರ್ಥನೆಗಳನ್ನು ಮಾಡಿದಾಗ, ಅನೇಕ ವರ್ಷಗಳ ಪ್ರಾರ್ಥನೆಗಳನ್ನು ಮಾಡಿದಾಗ, ಧ್ಯಾನವನ್ನು ಮಾಡಿದಾಗ, ಈ ಬಿಕಮ್ ಎ ಟ್ರೂ ಸೇಜ್, ಸತ್ಯ ಮಹರ್ಷಿಯಾಗಿ ಹೊರಬಂದರು. ಕೇಮ್ ಟು ದ ಕಾಲ್ಡ್ ವಿಶ್ವಾಮಿತ್ರ. ಅವಾಗ ಅವ್ರು ಏನಾದರು ಅಂತಂದ್ರೆ ವಿಶ್ವಾಮಿತ್ರರಾದರು. ಮೀನ್ಸ್ ದ ಫ್ರೆಂಡ್ ಆಫ್ ದ ವರ್ಲ್ಡ್, ಜಗತ್ತಿನ ಸ್ನೇಹಿತರಾದರು ಅಂತ ನಾವು ಈ ಕಥೆಯನ್ನು ಓದಿದ್ದೀವಲ್ವ ಮಕ್ಕಳೇ. ಹಾಗಾದರೆ ಇದಕ್ಕೆ ಆನ್ಸರ್ ಕೊಡೋಣ ಬನ್ನಿ. ಹೂ ಡಿಡ್ ಡಿಸೈಡ್ ಟು ಟೀಚ್ ಎ ಲೆಸನ್? ಹಾಗಾದರೆ ಅಲ್ಲಿ ಪಾಠವನ್ನು ಕಲಿಸಲಿಕ್ಕೆ ಯಾರು ಮುಂದಾದರು ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗಿರ್ತಕ್ಕಂಥ ವಿಷಯದ ಸರಿಯಾಗಿ ಗೊತ್ತೇ ಇರತ್ತೆ. ನೋಡ್ಕೊಡ್ರಿ ಅದನ್ನು. ಇಲ್ಲಿ ಆಪ್ಷನ್ ಎ ಶಬಲೆ, ಕಾಮಧೇನು, ಕೌಶಿಕ, ವಸಿಷ್ಠ ಅಂತ ಕೇಳಿದಾಗ ನಿಮಗೆ ಗೊತ್ತಿರ್ತಕ್ಕಂಥದ್ದು ಶಬಲೆ ಅಂತ. ಓಕೆ. ಹಿ ವಾಸ್ ನಾಟ್ ಪವರ್ಫುಲ್ ಇನಫ್ ಆ್ಯಂಡ್ ಕುಡ್ ನಾಟ್ ವಿತ್ ಎನಿಥಿಂಗ್ ಬಾಯ್ ಅಂತಕ್ಕಂಥದ್ದು. ಅಲ್ಲಿ ಆಪ್ಷನ್ ಸಿ ಇಸ್ ಫೋರ್ಸ್ನಿಂದ ನಾವೇನು ಮಾಡಬಾರ್ದು ಅಂತಕ್ಕಂಥದ್ದು ತಿಳ್ಕೊಂಡ. ದೀಸ್ ಸೋಲ್ಜರ್ಸ್ ಕೇಮ್ ಚೇಜರ್ ಕೌಶಿಕ ಇನ್ ಅಂಡರ್ಲೈನ್ ವರ್ಡ್ ಈಸ್ ಅಂತಕ್ಕಂಥದ್ದು ಕೇಳಿದಾಗ ಆಪ್ಷನ್ ಬಿ ಈಸ್ ಕರೆಕ್ಟ್. ವರ್ಬ್ ಆಗತ್ತೆ. ಕೇಮ್ ಅಂತಕ್ಕಂಥದ್ದು ವರ್ಬ್ ಏನಾಗತ್ತೆ ಅಂದ್ರೆ, ಕೇಮ್ ಅಂತಕ್ಕಂಥದ್ದು ಏನಾಗತ್ತೆ ಅಂದ್ರೆ ವರ್ಬ. ಹೂ ಬಿಕೇಮ್ ಎ ವಿಶ್ವಾಮಿತ್ರ. ವಿಶ್ವಾಮಿತ್ರ ಯಾರಾದರು ಅಂತ ಕೇಳಿದ್ರೆ ಕೌಶಿಕ ಆದ ಅಂತ. ಇನ್ನು ಇದನ್ನು ಎಗ್ಸ್ ಇನ್ ದ ಫ್ಯಾರೋಟ್ ದ ನೆಕ್ಸ್ಟ್ ಲೇಡ್ ಹರ್. ಚೂಸ್ ದ ಬೆಸ್ಟ್ ಮೀನಿಂಗ್ಫುಲ್ ಸೆಂಟೆನ್ಸನ್ನು ಮಾಡಿರಿ ಅಂತ ಕೇಳಿದಾಗ ಆಪ್ಷನ್ ಎ ದ ಪ್ಯಾರೋಟ್ ಲೇಡ್ ಹರ್ ಎಗ್ಸ್ ಇನ್ ದ ನೆಸ್ಟ್ ಅಂತ ಹೇಳ್ಬೋದು. ಜಾಕ್ ಈಸ್ ಡ್ಯಾಶ್ ಆನೆಸ್ಟ್ ಬಾಯ್ ಅಂತ ಕೇಳಿದಾಗ ಇಲ್ಲಿ ಆರ್ಟಿಕಲ್ಸನ್ನು ಏನು ಬಳಸಬೇಕು ಅಂದ್ರೆ ಮೊದಲಿನ ಅಕ್ಷರ ಎಚ್ಚದ, ಹಾಗಾದರೆ ವ್ಯಂಜನವಾಗಿದ್ದರೂ ಸಹ ಸ್ವರದಂತೆ ಉಚ್ಚಾರ ಆದರೂ ಕೂಡ ಅಲ್ಲಿ ನಾವು ಆ್ಯನ್ ಅಂತಕ್ಕಂಥದ್ದನ್ನು ಬಳಸಬೇಕು ಅಂತ ನಾವಿಲ್ಲಿ ಹೇಳಬಹುದು. ಸರಿನಾ? ಇನ್ನು ಸಫಿಕ್ಸ್ ನೆಸ್ಸನ್ನು ಎಲ್ಲಿ ಬಳಸಬೇಕು? ಇಲ್ಲಿ ಜಂಪ್ನೆಸ್ಸು, ಪೊಲೀಸ್ನೆಸ್ಸು, ಟ್ರೈನೆಸ್ಸು, ಟಾಕ್ಲೆಸ್ಸು ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗತ್ತಾ ಪೊಲೀಸ್ನೆಸ್ ಅಂತೇಳಿ ಬಳಸಬೇಕು. ಬನ್ನಿ ಮಕ್ಕಳೇ, ಹಾಗಾದರೆ ಮುಂದೆ ಹೋಗೋಣ. 28ನೇ ಕ್ವಶನ್ನ ಒಂಚೂರು ನಾವು ನೋಡೋಣ. ಮಾಸನ್ ಈಸ್ ಒನ್ ಹೂ ಅಂತ ಕೇಳಿದಾಗ ಇಲ್ಲಿ ನೀವೇನು ಬಳಸಬೇಕು ಅಂತಕ್ಕಂಥದ್ದು ಕೇಳಿದಾಗ ಆಪ್ಷನ್ ಎ ಬಿಲ್ಡ್ಸ್ ಹೌಸ್ ಅಂತ. ದ ವರ್ಡ್ ದ್ಯಾಟ್ ಮೇಕ್ಸ್ ದ ಸೇಮ್ ಮೀನಿಂಗ್ ವಿತ್ ಲಿಸ್ಟನ್. ಗ್ಲಿಸ್ಟನ್ ಅಂತಕ್ಕಂಥ ಸೇಮ್ ಮೀನಿಂಗನ್ನು ಕೊಡ್ತಕ್ಕಂಥದ್ದು ಇದರಲ್ಲಿ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ ಶೈನ್ ಅಂತ. ದೀಸ್ ಐಸ್ ಹ್ಯಾವ್ ಐ ಆಲ್ ಇನ್ ರೋ ವೆನ್ ದ ರೆಡ್ ಒನ್ ಓಪನ್ಸ್ ಆಲ್ ಫ್ರಿಜ್ ಹೂ ಐ ಆಮ್. ಯಾರು ನಾನು ಅಂತ ಕೇಳಿದಾಗ ಅದು ಏನಾಗುತ್ತೆ ಅಂತ ನೋಡ್ರಿ ಆಪ್ಷನ್ ಸಿ ಟ್ರಾಫಿಕ್ ಸಿಗ್ನಲ್. ಲುಕ್ ಆಟ್ ದ ಪಿಕ್ಚರ್, ಐಡೆಂಟಿಫೈ ದ ಡೇ ಸೆಲೆಬ್ರೇಟೆಡ್ ದ ರಿಮೆಂಬರೆನ್ಸ್ ಆಫ್ ದಿಸ್ ಗ್ರೇಟ್ ಪರ್ಸನ್. ಯಾರ ನೆನಪಿಗೋಸ್ಕರ ಈ ಚಿತ್ರದಲ್ಲಿರ್ತಕ್ಕಂತಹ ಯಾರ ನೆನಪಿಗೋಸ್ಕರ ಅಥವಾ ಇವರು ರಾಧಾಕೃಷ್ಣನು ಇವರ ನೆನಪಿಗೋಸ್ಕರ ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ ಅಂತ ನಾವು ಹೇಳ್ಬೋದು. ಅಲಾಸ್ ಡಾಗ್ ಹ್ಯಾಸ್ ಡೈಡ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅದರ ಆಪ್ಷನ್ಸ್ ಏನಂತಂದರೆ ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಇರೋದ್ರಿಂದ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಅದನ್ನ ಎಕ್ಸ್ಕ್ಲಮೇಟ್ರಿ ಸೆಂಟೆನ್ಸ್ ಅಂತ ಮಾಡ್ತೀವಿ. ಕಂಪ್ಲೀಟ್ ದ ಪ್ರೊವರ್ಬ್ ಡೂ ಆರ್
ಡಾಯ್ ಅಂತ. ಇದನ್ನು ನೀವು ಪೂರ್ತಿಗೊಳಿಸಿದಾಗ ಡಾಯ್ ಅಂತ ಆಗುತ್ತೆ. ಬನ್ನಿ ಮಕ್ಕಳೇ, ಹಾಗಾದರೆ ನೋಡೋಣ ನೆಕ್ಸ್ಟ್ ಕ್ವಶನ್. ಯಂಗ್ ಒನ್ ಆಫ್ ಡೀರೀಸ್, ಯಂಗ್ ಒನ್ ಆಫ್ ಡೀರೀಸ್ ಅಂತಕ್ಕಂಥದ್ದು ಕೊಟ್ಟಾಗ ಆಪ್ಷನ್ ಡಿ ಈಸ್ ಫಾರ್ಮ್ ಅಂತ. ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಈಸ್, ಕರೆಕ್ಟ್ ಆಗಿರ್ತಕ್ಕಂಥ ಸ್ಪೆಲ್ಟ್ ವರ್ಡ್ ಯಾವುದು ಅಂತಂದ್ರೆ ಹಿಬಿಕಸ್. ಐ ಗಾಟ್ ಗುಡ್ ಮಾರ್ಕ್ಸ್, ಅಂಡರ್ಲೈನ್ ವರ್ಡ್ಸ್ ಪ್ರೆಸೆಂಟ್ ಫಾರ್ಮ್. ಗಾಟ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮ್ ಯಾವುದು ಅಂತಂದ್ರೆ ಗೆಟ್ ಅಂತ ನಾವು ಹೇಳ್ಬೋದು. ಐ ಜಂಪ್ ಡ್ಯಾಶ್ ಟು ದ ವೆಲ್, ಇಲ್ಲಿಯೂ ಕೂಡ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ಸುಟೇಬಲ್ ವರ್ಡ್. ಸಮೀಸ್ ಮದರ್ ಹ್ಯಾಡ್ ಡ್ಯಾಶ್ ಹೀಸ್ ಲಂಚ್ ಬಾಕ್ಸ್ ಇನ್ ದ ಮಾರ್ನಿಂಗ್ ಅಂತಕ್ಕಂಥದ್ದು ಬಂದಾಗ ಆಪ್ಷನ್ ಸಿ ಪ್ಯಾಕ್ಡ್ ಅಂತ. ಗಿವ್ ಒನ್ ವರ್ಡ್, ಬಿಹೇವಿಂಗ್ ಆರ್ ಸ್ಪೀಕಿಂಗ್ ಇನ್ ದ ಡಿಸೆಂಟ್ ಮ್ಯಾನರ್ ಅಂತ ಕೇಳಿದಾಗ ಆಪ್ಷನ್ ಬಿ ಪೊಲೈಟ್ ಅಂತ ನಾವು ಹೇಳ್ಬೋದು. ಸರಿನಾ ಮಕ್ಕಳೇ? ಬನ್ನಿ ಹಾಗಾದರೆ ನೋಡೋಣ, ನೆಕ್ಸ್ಟನ್ನು ನೋಡೋಣ. 40ನೇ ಕ್ವಶನನ್ನು ಸ್ವಲ್ಪ ನೋಡೋಣ ಬನ್ನಿ. ಐಡೆಂಟಿಫೈ ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಸ್ಟೂಡೆಂಟ್, ಟೀಚರ್, ಸ್ಕೂಲ್, ಎಂಜಿನಿಯರ್ ಅಂತ ಕೇಳಿದಾಗ ಇಲ್ಲಿ ಕರೆಕ್ಟಾಗಿರ್ತಕ್ಕಂಥ ಸ್ಟೂಡೆಂಟು, ಟೀಚರ್, ಸ್ಕೂಲ್ ಒಂದು ಸಂಬಂಧಪಟ್ಟರೆ ಎಂಜಿನಿಯರ್ಗೆ ಸಂಬಂಧಪಡ್ತಿರ್ತಕ್ಕಂಥ ಒಂದು ವಾಕ್ಯ ಅಂತ ನಾವು ಹೇಳ್ಬೋದು. ಸರಿನಾ? ಹಾಗಾದರೆ ಒಂದು ಚೌಕದ ವಿಸ್ತೀರ್ಣ 6400 ಚದರ ಕಿಲೋಮೀಟರ್ ಆದರೆ ಆ ಬಾಹುವಿನ ಉದ್ದ ಎಷ್ಟು ಅಂತ ಕೇಳಿದಾರೆ ಆಪ್ಷನ್ ಡಿ 80 ಮೀಟರ್ ಅಂತ. 24,610 ಸಾವಿರ ಸ್ಥಾನದ ಅಂದಾಜು ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ 24,000 ಅಂತ. ಒಂದು ಚೆಂಡಿನ ಬೆಲೆ ರೂಪಾಯಿ 24 ಆದರೆ 15 ಚೆಂಡುಗಳ ಬೆಲೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಬಿ ಈಸ್ 360 ಅಂತ. 4000 ಮಿಲಿಮೀಟ್ರ್ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಅಂತಂದ್ರೆ 4 ಲೀಟ್ರ್ ಅಂತ ಆಗತ್ತೆ. ಸರಿಯಾಗಿ ನೋಡ್ಕೊಡ್ರಿ, ಮನನ ಮಾಡ್ಕೊಡ್ರಿ, ಮತ್ತೆ ಮೇಲಿಂದ ಮೇಲೆ ನೋಡ್ರಿ, ನಿಮ್ಗೆ ಅನುಕೂಲ ಆಗತ್ತೆ ಅಂತ. ಇಳಿಕೆ ಕ್ರಮದಲ್ಲಿ ಬರೆದಿರ್ತಕ್ಕಂಥವು ಯಾವುವು ಅಂತ ಕೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಗ್ರಾಫ್ ಹಾಳೆಯಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ 1 ಚದುರ ಸೆಂಟಿಮೀಟರ್ ಆದರೆ ಗ್ರಾಫ್ ಹಾಳೆಯ ಮೇಲಿರುವ ಆಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾರೆ. ಹಾಗಾಗಿ ಆಪ್ಷನ್ ಬಿ ಈಸ್ 10 ಚದುರ ಸೆಂಟಿಮೀಟರ್. 3851ರಲ್ಲಿ 5ರ ಸ್ಥಾನ ಮತ್ತು ಮುಖಬೆಲೆಗಳ ವ್ಯತ್ಯಾಸ ಯಾವುದು ಅಂತ ಕೇಳಿದಾಗ ಆಪ್ಷನ್ ಎ 40. ಚಿತ್ರದಲ್ಲಿರುವ ವ್ಯಾಸಗಳ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಚಿತ್ರದಲ್ಲಿರುವ ವ್ಯಾಸಗಳ ಸಂಖ್ಯೆ 2 ಅಂತ. 7025 ಮಿಲಿಮೀಟರನ್ನು ಲೀಟರ್ಗೆ ಪರಿವರ್ತಿಸಿದಾಗ ಆಪ್ಷನ್ ಸಿ ಈಸ್ ಕರೆಕ್ಟ್. 7 ಲೀಟ್ರ್ 25 ಮಿಲಿಮೀಟರ್ ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ 32 ಪೆನ್ನುಗಳನ್ನು ಕೆಲವು ಹುಡುಗರಿಗೆ ಸಮಾನವಾಗಿ ಹಂಚಲಾಗಿದೆ. ಪ್ರತಿಯೊಬ್ಬರಿಗೂ 4 ಪೆನ್ನುಗಳು ದೊರೆತಿದೆ. ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಹಾಗಾಗಿ ಏನಪ್ಪ ಅಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಚಿತ್ರದಲ್ಲಿರುವ ಗಡಿಯಾರವು ತೋರಿಸುವ ಸಮಯ ಅಂತ ಕೇಳಿದರೆ ನಿಮಗೆ ಎಲ್ಲಿ ಗೊತ್ತಾಗುತ್ತೆ, ನೋಡಿದ ಕೂಡಲೇ ಗೊತ್ತಾಗಿರುತ್ತೆ. ಆಪ್ಷನ್ ಡಿ ಈಸ್ ಕರೆಕ್ಟ್. 8 ಗಂಟೆ. ಸಣ್ಣ ಮುಳ್ಳು 8 ಗಂಟೆಗಿದ್ರೆ, ದೊಡ್ಡ ಮುಳ್ಳು 12 ಗಂಟೆಗಿದ್ರೆ, ಸಣ್ಣ ಮುಳ್ಳು ಯಾವ ಒಂದು ಅಂಕಿಲಿರುತ್ತೆ ಅದೇ ಟೈಮ್ ಆಗಿರುತ್ತೆ. ಕೊಟ್ಟಿರೋ ನಕ್ಷೆಯಲ್ಲಿ ಒಂದು ಶಾಲೆಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಈ ನಕ್ಷೆಯಲ್ಲಿ 20 ವಿದ್ಯಾರ್ಥಿಗಳಿಗಿಂತ ಹೆಚ್ಚು, 30 ವಿದ್ಯಾರ್ಥಿಗಳಿಗಿಂತ ಕಡಿಮೆ ಭಾಗವಹಿಸಿರುವ ಸ್ಪರ್ಧೆದಾರರು ಯಾರು ಅಂತ ಕೇಳಿದಾಗ ನೀವು ನೋಡಬೇಕು, ಅದರಲ್ಲಿ 20ಕ್ಕಿಂತ ಹೆಚ್ಚು 30ಕ್ಕಿಂತ ಕಡಿಮೆ ಯಾರು ಭಾಗವಹಿಸ್ತಾರೆ ಅಂತ ಗೊತ್ತಾಗುತ್ತೆ. ಆಪ್ಷನ್ ಡಿ ಇದು ಚರ್ಚಾ ಸ್ಪರ್ಧೆ. 61 ಮತ್ತು 25ರ ಅಂದಾಜು ಮೊತ್ತ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಸಿ 90 ಅಂತ. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಚತುರ್ಭುಜಕ್ಕೆ ಎಳೆಯಬಹುದಾದ ಒಟ್ಟು ಕರ್ಣಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾಗಿ ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. 2. ಒಂದು ಚೌಕಕ್ಕೆ ಎಳೆಯಬಹುದಾದ ಸಮಮಿತಿ ಅಕ್ಷಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಆಪ್ಷನ್ ಬಿ 4 ಅಂತ ಹೇಳ್ಬೋದು. ಒಂದು ಚೀಲದಲ್ಲಿ 12 ಕಿಲೋಗ್ರಾಂ ಸಕ್ಕರೆ ಇದೆ. ಅಂತಹ 34 ಚೀಲಗಳಲ್ಲಿರುವ ಸಕ್ಕರೆ ಅಷ್ಟು ತೂಕ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಸಿ 408 ಕಿಲೋಗ್ರಾಮ್ ಅಂತ ನಾವು ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದರೆ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ, ಮನನ ಮಾಡಿಕೊಡ್ರಿ ಅಂತ ಹೇಳ್ತಾ ರೈತನೊಬ್ಬ 4290 ಕಿಲೋಗ್ರಾಂ ರಾಗಿಯನ್ನು ಬೆಳೆದನು. ಅದರಲ್ಲಿ ಮನೆಯ ಬಳಕೆಗಾಗಿ 1376 ಕಿಲೋಗ್ರಾಂ ರಾಗಿಯನ್ನು ಇಟ್ಟುಕೊಂಡು ಉಳಿದ ರಾಗಿಯನ್ನು ಮಾರಾಟ ಮಾಡಿದನು. ಅವನು ಮಾರಾಟ ಮಾಡಿದ ರಾಗಿಯ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಸಿ 2914 ಅಂತ ನಾವಿಲ್ಲಿ ಹೇಳ್ಬೋದು. ಸರಿನಾ? ಒಂದು ಶಾಲೆಯಲ್ಲಿ ದಿನಾಂಕ 3/10/2020ರಿಂದ 12 ದಿನಗಳ ಕಾಲ ರಜೆಯನ್ನು ಘೋಷಿಸಿದ್ದಾರೆ. ರಜೆಯ ನಂತರ ಶಾಲೆಯು ಪುನರಾರಂಭ ಆಗುವ ದಿನಾಂಕ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ 15/10/2020 ಅಂತ ಹೇಳ್ಬೋದು. ಇಟ್ಟಿಗೆಯಲ್ಲಿರುವ ಒಟ್ಟು ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ 6 ಅಂತ. ನಿನ್ನ ಬಳಿ ರೂಪಾಯಿ
215 ರೂಪಾಯಿ 50 ಪೈಸೆ ಹಣ ಇದೆ. ನೀನು 44 ರೂಪಾಯಿ 25 ಪೈಸೆಗಳಿಗೆ ಬಣ್ಣದ ಪೆನ್ಸಿಲ್ಗಳನ್ನು ಕೊಂಡುಕೊಂಡರೆ ನಿನ್ನ ಬಳಿ ಉಳಿಯುವ ಹಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಸಿ 1171 ರೂಪಾಯಿ 25 ಪೈಸೆ. ಬನ್ನಿ ಮಕ್ಕಳೇ, ಹಾಗಾದರೆ ಸಮಾಜ ವಿಜ್ಞಾನದ ಒಂದಿಷ್ಟು ಪ್ರಶ್ನೆಗಳನ್ನ ನೋಡ್ಕೊಂಡು ಬರೋಣ. ಆಲದ ಮರದ ಜೀವಿತಾವಧಿ ಎಷ್ಟು ಅಂತ ಕೇಳಿದರೆ ಆಲದ ಮರದ ಜೀವಿತಾವಧಿ 400 ವರ್ಷಗಳು. ಕಲುಷಿತ ಗಾಳಿಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಕ್ಯಾನ್ಸರ್ ಮತ್ತು ಹೃದಯ ರೋಗ ಬರುತ್ತೆ. ರೈತನ ಬಗ್ಗೆ ನೇಗಿಲ ಯೋಗಿ ಪದ್ಯ ಬರೆದವರು ಯಾರು ಅಂತ ಕೇಳಿದಾಗ ಕುವೆಂಪು ಅಂತ ನಾವಿಲ್ಲಿ ಹೇಳಬಹುದು. ಓಕೆನಾ. ವಸ್ತುವನ್ನು ವೈಜ್ಞಾನಿಕವಾಗಿ ನಾವೇನಂತ ಕರಿತೀವಿ ಅಂದ್ರೆ ಧಾತು ಅಂತ ಕರಿತೀವಿ. ನಿಮಗೂ ಗೊತ್ತಿರತಕ್ಕಂಥ ವಿಚಾರ. ಗಾಳಿಯಲ್ಲಿ ನೀರಾವಿಯಲ್ಲಿ ಇರುವ ಬೇರುಗಳನ್ನು ಹೊಂದಿರುವ ಸಸ್ಯ ಅಪ್ಪು ಸಸ್ಯ ಅಂತ. ಭೂಮಿಯಲ್ಲಿ ಎಳೆಯಬಹುದಾದ ಸಿಹಿ ನೀರಿನ ಇರಬಹುದಾಗಿರ್ತಕ್ಕಂಥ ಸಿಹಿ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಸಿ 3% ಅಂತ ನಾವು ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದರೆ ನೋಡೋಣ ಒಂದಿಷ್ಟು. ಅತ್ಯಂತ ಚಿಕ್ಕ ಹೂವಿಗೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಅತ್ಯಂತ ಚಿಕ್ಕ ಹೂವಿಗೆ ಉದಾಹರಣೆ ಯಾವುದು ಅಂತಂದ್ರೆ ಉಲ್ಫಿಯಾ. ಆಹಾರವನ್ನು ಹಲ್ಲುಗಳ ಕಡೆಗೆ ನೂಕುವ ಅಂಗ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ನಾಲಿಗೆ. ಜೇನು ಕಟ್ಟುವ ಜೇನುನೊಣಗಳು ಯಾವುವು ಅಂತ ಕೇಳಿದ್ರೆ ಜೇನುಗೂಡನ್ನು ಕಟ್ಟತಕ್ಕಂಥ ಜೇನುನೊಣಗಳು ಯಾವುವು ಅಂತ ಕೇಳಿದರೆ ಆಪ್ಷನ್ ಬಿ ಕೆಲಸಗಾರ ಜೇನುನೊಣ ಅಂತ ನಾವೇ ಹೇಳ್ಬೋದು. ಉಸಿರುವಳಿ ತಾನಿರುವ ಹಿನ್ನೆಲೆಯಲ್ಲಿ ಬಣ್ಣ ತಳೆಯುವ ಕಾರಣ ಏನು ಅಂತ ಹೇಳ್ತಾರೆ. ಬಣ್ಣ ಯಾಕೆ ತಾಳತ್ತದು ಅಂತ ಕೇಳಿದ್ರೆ ನೋಡ್ರಿ, ಅದಕ್ಕೆ ಬಣ್ಣ ಯಾಕೆ ತಾಳತ್ತ ಅಂತಕ್ಕಂಥದ್ದನ್ನು ಕೇಳಿದಾಗ ಆಪ್ಷನ್ ಸಿ ಶತ್ರುಗಳಿಂದ ರಕ್ಷಣೆ ಪಡೆಯಲು ಅಂತ. ಅತಿ ಹೆಚ್ಚು ಸರಾಸರಿ ಜೀವಿತಾವಧಿ ಹೊಂದಿರುವ ಜೀವಿ ಯಾವುದು ಅಂತ ಕೇಳಿದ್ರೆ ಅದು ಆಪ್ಷನ್ ಬಿ ಆಮೆ. ಪಾಲಿಸ್ ಮಾಡಿದ ಅಕ್ಕಿಯನ್ನು ನಿರಂತರವಾಗಿ ಬಳಸಿದ ಒಬ್ಬ ವ್ಯಕ್ತಿಯೊಬ್ಬನಿಗೆ ಕಾಲಿನಲ್ಲಿ ನೀರು ತುಂಬಿಕೊಂಡಿದೆ. ಈ ರೋಗದ ಲಕ್ಷಣ ಅದು ಯಾವ ರೋಗ ಲಕ್ಷಣ ಅಂದರೆ ಆಪ್ಷನ್ ಸಿ ಬೇರಿ ಬೇರಿ ಅಂತ. ಓಕೆ. ಮಾನವನ ಈ ಅಂಗದಲ್ಲಿ ರಕ್ತವು ಇಂಗಾಲ ಡೈಆಕ್ಸೈಡನ್ನು ಬಿಟ್ಟು ಆಮ್ಲಜನಕವನ್ನು ಪಡೆದು ಶುದ್ಧವಾಗುತ್ತದೆ. ಯಾವ ಅಂಗ ಅಂತ ಕೇಳಿದರೆ ಆಪ್ಷನ್ ಬಿ ಶ್ವಾಸಕೋಶ. ಓಕೆ. ಮಾನವನ ಈ ಅಂಗದಲ್ಲಿ ರಕ್ತವು ಇಂಗಾಲ ಡೈಆಕ್ಸೈಡನ್ನು ಬಿಟ್ಟು ಆಮ್ಲಜನಕವನ್ನು ಶುದ್ಧವಾಗಿ ಪಡ್ಕೊಳ್ಳೋದೈತಿ. ಮೀನೆಣ್ಣೆಯಲ್ಲಿರುವ ಜೀವಸತ್ವ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಜೀವಸತ್ವ ಡಿ ಅಂತ. ಓಕೆ. ರಾಜುವಿನ ದೇಹವು ತನ್ನದೇ ಹೊರಗೆ ಇತರ ಸ್ನೇಹಿತರಿಗಿಂತ ಕುಂಠಿತ ಬೆಳವಣಿಗೆಯಾಗಿದೆ. ಹಾಗಾದರೆ ಈ ಕೆಳಗಿನ ಯಾವುದು ಕೊರತೆಯಾಗಿದೆ ಅಂತ ಕೇಳಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಡಿ ಪ್ರೋಟೀನ್ಗಳ ಕೊರತೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದರೆ ಒಂದಿಷ್ಟು ವಿಷಯಗಳನ್ನ ಮತ್ತೆ ತಿಳ್ಕೊಂಬರೋಣ. 76 ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವ ಕ್ರಿಯೆಯನ್ನು ನಾವು ಒಂದು ಕರಿತೀವಪ್ಪ ಅಂದ್ರೆ ಆಪ್ಷನ್ ಡಿ ಸಾಂದ್ರೀಕರಣ. ಜೈವಿಕ ವಿಘಟನೆಗೆ ಒಳಗಾದ ವಸ್ತುವಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಪ್ಲಾಸ್ಟಿಕ್ ಚೀಲ ಅಂತ. ಕೆಳಗಿನವುಗಳಲ್ಲಿ ಭಿನ್ನವಾದ ಸಸ್ಯ ಯಾವುದು ಅಂತ ಕೇಳಿದ್ರೆ ಅದು ಆಪ್ಷನ್ ಡಿ ಮ್ಯಾಂಗ್ರೋವ್ ಅಂತ. ಅತಿ ಹೆಚ್ಚು ಪ್ರಭೇದಗಳನ್ನು ಪ್ರತಿನಿಧಿಸುವ ಗುಂಪು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಕೀಟಗಳು. ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಸಣ್ಣ ಕರಳು ತಲುಪುವ ಮುಂಚೆ ಜಠರದಲ್ಲಿ ತಂಗುವ ಕಾಲ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಬಿ 3 ರಿಂದ 4 ಗಂಟೆ ಅಂತ. ಸರಿಯಾಗಿ ನೋಡ್ಕೊಳ್ರಿ, ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ, ಮೇಲಿಂದ ಮೇಲೆ ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ನಾವು ಇಲ್ಲಿ ಒಂದಿಷ್ಟು ನೋಡೋಣ. ಒಂದು ವಸ್ತು ಚಲನೆಯಿಂದ ಪಡೆಯುವ ಆ ಶಕ್ತಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಎ ಚಲನ ಶಕ್ತಿ. ಮೂಲ ಧಾತುವಿನ ಅತ್ಯಂತ ಚಿಕ್ಕ ಕಣವನ್ನು ನಾವೇನಂತ ಕರಿತೀವಿ ಅಂದ್ರೆ ಪರಮಾಣು ಅಂತ. ಬಾಹ್ಯಾಕಾಶಕ್ಕೆ ಕಾಲಿಟ್ಟ ಮೊದಲ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಾಯಿ ಅಂತ. ಸೌರದಿನ ಅಂದರೆ ಎಷ್ಟು ಗಂಟೆ ಅಂತ ಕೇಳಿದಾಗ ಆಪ್ಷನ್ ಎ 14 ಗಂಟೆ. ಚರ್ಮದ ಕೆಲಸ ಏನು ಅಂತ ಕೇಳಿದಾಗ ಆಪ್ಷನ್ ಸಿ ಸೆಕೆ ಮತ್ತು ತಂಪು ಅನುಭವ ಅಂತ ಹೇಳ್ಬೋದು. ಓಕೆನಾ, ಸರಿನಾ? ಬರೀ ಹಾಗಾದ್ರೆ ನೋಡೋಣ. ಇನ್ನೊಂದು ಕ್ವಶನ್ ಇದೆ. ಭಾರತ ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳ್ಯಾರ. ಹಾಗಾಗಿ ಏನಪ್ಪ ಅಂದ್ರೆ ಆಪ್ಷನ್ ಎ ಕರ್ನಾಟಕ. ಪ್ರಸ್ಥಭೂಮಿಯ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದರೆ ಆಪ್ಷನ್ ಬಿ ಇದು ವಿಶಾಲವಾದ ಮತ್ತು ಸಮತಟ್ಟಾದ ಪ್ರದೇಶ ಅಂತ ನಾವು ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. 88ನೇ ಕ್ವಶನ್ ನೋಡೋಣ. ಮಲೆನಾಡು ಪ್ರದೇಶದ ಮುಖ್ಯ ನಗರಗಳು ಯಾವುದು ಅಂತ ಕೇಳಿದ್ರೆ ಮಲೆನಾಡು ಪ್ರದೇಶದ ಮುಖ್ಯ ನಗರಗಳು ಆಪ್ಷನ್ ಡಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಅಂತ ನಾವಿಲ್ಲಿ ಹೇಳ್ಬೋದು. ಸರಿನಾ? ಪಶ್ಚಿಮ ತೀರದ ಪ್ರಧಾನ ಕಸುಬು ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಮೀನುಗಾರಿಕೆ.
ಕಿತ್ತೂರು ರಾಣಿ ಚೆನ್ನಮ್ಮ ಜನಿಸಿದ ಸ್ಥಳ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಸಿ ಕಾಕತಿ. ಸಾರಿಗೆ ಸಂಸ್ಥೆಯವರು ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಪ್ರತಿ ವರ್ಷ ಆಚರಿಸುವ ತಿಂಗಳು ಯಾವುದು ಅಂತ ಕೇಳ್ಯಾರ. ಆಪ್ಷನ್ ಎ ಜನವರಿ. ರಾಷ್ಟ್ರೀಯ ಚಾಂಪಿಯನ್ಶಿಪ್ ಗೆದ್ದ ಅತ್ಯಂತ ಕಿರಿಯ ವಯಸ್ಸಿನ ಬ್ಯಾಡ್ಮಿಂಟನ್ ಆಟಗಾರ ಯಾರು ಅಂತ ಕೇಳಿದ್ರೆ ಪ್ರಕಾಶ್ ಪಡುಕೋಣೆ ಅಂತ ನಾವಿಲ್ಲಿ ಹೇಳ್ಬಹುದು. ಇನ್ನು ನಾಡಗೀತೆಯನ್ನು ಬರೆದ ಕವಿ ಯಾರು ಅಂತ ಕೇಳಿದ್ರೆ ಆಪ್ಷನ್ ಸಿ ಕುವೆಂಪು. ಬನ್ನಿ ಮಕ್ಕಳೇ, ಸರಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ನೋಡೋಣ. ಓಕೆ, 94ನೇ ನೋಡೋಣ. ಜೈನ ಮತದ ಮುಖ್ಯ ತತ್ವ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಅಹಿಂಸೆ. ಭಾರತ ಸರ್ಕಾರದ ಅತಿ ಶ್ರೇಷ್ಠ ನಾಗರಿಕ ಗೌರವವಾದ ಭಾರತ ರತ್ನ ಬಿರುದನ್ನು 1955ರಲ್ಲಿ ಪಡೆದವರು ಯಾರು ಅಂತ ಕೇಳಿದ್ರೆ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ. ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಮಂಡ್ಯ. ಕರ್ನಾಟಕದಲ್ಲಿ ಹರಿಯುವ ಪ್ರಮುಖ ನದಿಗಳನ್ನು ಗುಂಪುಗಳನ್ನು ಗುರುತಿಸಿ ಅಂತ ಕೇಳಿದಾಗ ಆಪ್ಷನ್ ಎ ಗಂಗಾ, ಕೃಷ್ಣ, ತುಂಗಭದ್ರಾ, ಕಾವೇರಿ. ಸಾರಿಗೆ ನಿಯಂತ್ರಕ ಸಂಕೇತ ದೀಪಗಳಲ್ಲಿರುವ ಬಣ್ಣಗಳು ಯಾವುದು ಅಂತ ಕೇಳೋಣ. ಆಪ್ಷನ್ ಬಿ ಕೆಂಪು, ಹಳದಿ, ಹಸಿರು ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡೋಣ ಬನ್ನಿ ಮಕ್ಕಳೇ. ಹಾಗಾದರೆ ನೆಕ್ಸ್ಟು, ಅಷ್ಟಭುಜಾಕೃತಿಯ ಸ್ತಂಭ ಮಾದರಿಯ ಕಲಾ ರಚನೆಗಳಿಂದ ಕೂಡಿದ ದ್ವೀಪ ಯಾವುದು ಅಂತಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ತುನ್ಸೆಫಾರ್ ದ್ವೀಪ. 2014ರಲ್ಲಿ ರಚನೆಗೊಂಡ ರಾಜ್ಯ ಯಾವುದು ಅಂತ ಕೇಳಿದ್ರೆ ತೆಲಂಗಾಣ ಅಂತ ಮಕ್ಕಳೇ. ಹಾಗಾದರೆ ನಾವು ನಾಳೆ ನಡೀತಕ್ಕಂಥ ಮೊರಾರ್ಜಿ ಎಕ್ಸಾಮ್ಗೆ ಭಾಳಷ್ಟು ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪ್ರಾಕ್ಟೀಸ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀವಿ. ಸರಿಯಾಗಿ ನೋಡಿಕೊಂಡು ನೀವು ಹೋಗಿದ್ದೇ ಆಗಿದ್ರೆ ನಿಮಗೆ ಅತಿ ಹೆಚ್ಚು ಅಂಕಗಳು ಬಂದೇ ಬರ್ತಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಎಕ್ಸಾಮ್ ಚಲೋ ಆಗಲಿ ಅಂತ ಹಾರೈಸ್ತಾ ನಾನು ಇನ್ನೂ 7 ಅಥವಾ 8 ಗಂಟೆ ಸುಮಾರು ಇನ್ನೊಂದು ವಿಡಿಯೋನ ಬಿಡ್ತೀನಿ. ಸರಿಯಾಗಿ ನೋಡಿಕೊಂಡ್ರೆ ಸಾಕು, ನೀವು ಇದನ್ನು ಮತ್ತೆ ಮನನ ಮಾಡ್ಕೊಂಡಂಗೆ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯವಿಟ್ಟು ಕೂಡ ಈ ವಿಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮಗೋಸ್ಕರ ನೀವು ಒಂದು ವೇಳೆ ಅತಿ ಹೆಚ್ಚು ಅಂಕಗಳನ್ನ ತಗೊಂಡಿದ್ದೇ ಆಗಿದ್ರೆ ನಮ್ಮ ಶ್ರಮ ಸಾರ್ಥಕ ಆಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.